कितनी बार फोन लगाया था बाहर घर पर कितनी देर हमारे बच्चा हाँ ये न्याय है बात समझ में क्या कहीं कहाँ गया सीधे अच्छा बाहर खेल रहा था कहाँ गया नहीं तुम्हारा बहुत ढूंढ रहे बहुत 4 महीने 2 महीने हो गए 4 साल का बच्चा 4 साल का बेटा मेरा आओ हम ये घर का मैं करता हूँ चलो अच्छी बात है चलो बुला ले ಕೆಲಸ ಆಗೋದಿಲ್ಲ ಸಬರ್ ಕರೋ ये रख ले मेरी तरफ से वो इसका 17 चलो सब गाड़ी को माइक फोन करता हूँ चलो ಅಣ್ಣನ ಮಗಳು ಮದುವೆ ನಾನು ಬರಕ್ಕೆ ಸಾಧ್ಯ ಆಗಿಲ್ಲ ಕೈ 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 ನೀನು ಇಂತವ್ರು ನಿನ್ನ ಕೈ ಈ ಕಲೆ ಮಾಧ್ಯಮದವರೇ ಕ್ರಾಂತಿನಿಲ್ಲ 2028 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ. ಅಲ್ಲ ಈಗ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಘೋಷಣೆ ಕೊಟ್ಟಿದ್ದಾರೆ. ಈಗ ಸಹಜ ಮನೆಗೂ ಆಸೆ ಇದೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ನಾನು ಹೇಳ್ತಾ ಇಲ್ವಾ 28ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಆದಮೇಲೆ ಏನಕ್ಕಂದರೆ ಅವರು ಪಕ್ಷಕ್ಕೆ ಶ್ರಮ ಪಡ್ತಾರೆ, ಪಕ್ಷಕ್ಕೆ ದುಡಿಮೆ ಮಾಡಿದ್ದಾರೆ. ಅವರು ಸಿದ್ದರಾಮಯ್ಯನಲ್ಲಿ ಮನೆ ಸಿಗಿಲ್ಲ ಸಾಧ್ಯ ಆಯಿತು. ಆ ಕಾರಣಕ್ಕೆ ಅವ್ರಿಗೂ ಆಸೆ ಇದೆ ಮುಖ್ಯಮಂತ್ರಿ ಆಗಬೇಕಂತ. ಹಂಗೂ ನಮಗೂ ಆಸೆ ಇದೆ. ಸಿದ್ದರಾಮಯ್ಯ ಆದಮೇಲೆ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಭಾವಿಸ್ತೀವಿ. 28ವರೆಗೂ ಸಿದ್ದರಾಮಯ್ಯ ಅವರು, ಅದಾದಮೇಲೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾವು ಬಯಸ್ತೀವಿ. ಅಲ್ಲಿ ಇತ್ತೀಚೆಗೆ 29ಕ್ಕೆ ಅಧಿಕಾರ ಚೇಂಜ್ ಆಗುತ್ತೆ ಅನ್ನೋದು ಒಂದು 29 ಇದೇ 29 ಬಿಜೆಪಿಯವರು ಹೂವು ಸುದ್ದಿಗಳು ಆ ಥರ ಏನಿಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಸರಾ ಟೈಮಲ್ಲಿ ಏನಂದ್ರು, ಮಾನ್ಯ ಸಿದ್ದರಾಮಯ್ಯ ಅವರು ದಸರಾ ಟೈಮಲ್ಲಿ ಮಾಧ್ಯಮಕ್ಕೆ ಮಾತಾಡುವಾಗ ಏನಂತ ಹೇಳಿದರು, ನಾನೇ 28ವರೆಗೂ ಮುಖ್ಯಮಂತ್ರಿ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅವ್ರು ಹೇಳಿದ್ರು. ಮಾಧ್ಯಮದವ್ರಿಗೆ ಡಿ ಕೆ ಶಿವಕುಮಾರ್ನ ಸರ್ ಈ ಥರ ಸಿದ್ದರಾಮಯ್ಯ ಅವರು ಅಂತ ಹೌದು ಅವ್ರು ಹೇಳ್ತಾರೆ ಸರಿ, ಅವ್ರು 28ವರೆಗೂ ಮುಖ್ಯಮಂತ್ರಿ ಇರ್ತಾರೆ, ಅವರೇ 28ವರೆಗೂ ಮುಖ್ಯಮಂತ್ರಿ ಮುಂದುವರಿತಾರೆ ಅಂತ ಮನೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. 4 ದಿನ ಹಿಂದೆ ex-MP ಮನೆ ಸುರೇಶ್ ಅವರು, ಡಿ ಕೆ ಸುರೇಶ್ ಅವರು ಏನಂದ್ರೆ ಅವರು 2028ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗ್ತಿರ್ತಾರೆ, 2028 ಚುನಾವಣೆ ಅವ್ರ ನೇತೃತ್ವದಲ್ಲೇ ಹೋಗ್ತೀರೋ ಅಂತ ಹೇಳ್ತಾರೆ. ಒಂದು ವೇಳೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದರೆ ತಮ್ಮ ನಿಲುವು ಏನು ಅಂತ ಕೇಳ್ತಾರೆ. ನಾನು ಹೇಳೋದು ನಾವೆಲ್ಲ ಸಿದ್ದರಾಮಯ್ಯ ಈಗ ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಅದಕ್ಕೆ ಬದ್ಧ. ತಮ್ಮ ವೈಯಕ್ತಿಕ ನಿಲುವು ಏನು ಸರ್? ಜಮೀರ್ ಅಹ್ಮದ್ ಅವರ ವೈಯಕ್ತಿಕ ನಾನು ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂದ್ರೆ ನಂದು. ಅಲ್ಲ ಕುಮಾರಸ್ವಾಮಿ ನೆಕ್ಸ್ಟ್ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಹೋಗುತ್ತೆ, ಅವರೇ ಮತ್ತೆ ಸಿಎಂ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಇದೆ. ಈಗ ಅದು ಗೊತ್ತಿಲ್ಲ ನನಗೆ. ನಾನು ಇಷ್ಟೇ ಹೇಳ್ತೀನಿ, 2028ವರೆಗೂ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 5 ವರ್ಷನೂ ಅವರೇ ಇರ್ತಾರೆ. 28 ಎಷ್ಟು ವರ್ಷ ಆಯಿತು? 5 ವರ್ಷ ತಾನೇ. ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಿದ್ದಾರೆ, ಅವಾಗ ಹೋಗ್ತಾ ಇರ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ್ದು ಕೂಡ ನೋಡ್ರಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿನೂ ಖಾಲಿ ಇಲ್ಲ, KPCC ಅಧ್ಯಕ್ಷನ ಕುರ್ಚಿನೂ ಖಾಲಿ ಇಲ್ಲ.